ರಾಘವೇಂದ್ರ ಗುರು ಮುಂದೆ ಮೂಲರಾಮಾರ್ಚನೆಯನ್ನು ಪದನಾಪೀಠ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಬೋಧೇಂದ್ರತೀರ್ಥ ಶ್ರೀಪಾದಂಗಳವರ ಆದೇಶ ಅನುಗ್ರಹದಂತೆ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿಯೂ ಸಹ ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವಿಶೇಷ ಉತ್ಸವಗಳು ಅನ್ನ ಸಂತರ್ಪಣಾದಿ ಕಾರ್ಯಕ್ರಮಗಳು ನೆರವೇರುತ್ತೋ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತದೆಯೋ ಅದೇ ರೀತಿಯಾಗಿ 2ನೇ ಮಂತ್ರಾಲಯವೆಂದೇ ಖ್ಯಾತಿ ಪಡೆದಿರುವಂತಹ ನಮ್ಮ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಯಲ್ಲಿ ಪ್ರತಿನಿತ್ಯದಲ್ಲಿ ಬಹಳ ವಿಶೇಷವಾಗಿ ಉತ್ಸವಗಳು ನೆರವೇರುತ್ತೆ. ವಿಶೇಷವಾಗಿ ಗುರುವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಭಕ್ತರು ಮಠಕ್ಕೆ ಆಗಮಿಸಿ ಗುರುಗಳ ದರ್ಶನವನ್ನು ಪಡೆದುಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಬೆಳಗಿನ ಜಾವದಲ್ಲಿ 5:30ಕ್ಕೆ ದೇವಸ್ಥಾನವು ಬಾಗಿಲು ತೆರೆಯಲಾಗುತ್ತೆ. ನಂತರದಲ್ಲಿ ಸುಪ್ರಭಾತ ಸೇವೆ, ನಿರ್ಮಾಲ ವಿಸರ್ಜನೆ ಮತ್ತು ಸಹಸ್ರ ಕಲಶ ಕ್ಷೀರಾಭಿಷೇಕದ ಅಭಿಷೇಕವೂ ನೆರವೇರುತ್ತೆ. ಫಲಪಂಚಮದ ಅಭಿಷೇಕವೂ ನೆರವೇರುತ್ತೆ. ವಿಶೇಷವಾಗಿ ಅಲಂಕಾರ ಮತ್ತು ಅನ್ನ ಸಂತೆಯಿಂದ ಸುಮಾರು 2 ಗಂಟೆವರೆಗೂ ಸಹ ನಿರಂತರವಾಗಿ ಯಾರಿಗೂ ಜಾತಿಯ ಭೇದ ತಾರತಮ್ಯ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ನಿರಂತರವಾಗಿ ಅನ್ನ ಸಂತರ್ಪಣೆ ನೆರವೇರುತ್ತೆ. ಸುಮಾರು 4,000ಕ್ಕೂ ಮಿಗಿಲಾಗಿ ಭಕ್ತಜನರಿಗೆ ಪರಮ ಪೂಜ್ಯ ಶ್ರೀ ಸುಬೋಧೇಂದ್ರತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಪ್ರತಿ ಗುರುವಾರವೂ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ ಭಕ್ತರ ಸಹಕಾರದೊಂದಿಗೆ. ತಾವೆಲ್ಲರಿಗೆ ವೀಕ್ಷಣೆ ಮಾಡ್ತಾ ಇರಬಹುದು. ಸಾವಿರಾರು ಜನರು ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದು ದೀಪಗಳನ್ನು ಪ್ರಜ್ವಲಿಸಿ ಅರ್ಚನೆಯಲ್ಲಿ ಭಾಗವಹಿಸಿ ತೀರ್ಥಫಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅವರ ಭಕ್ತಿಗೆ ಗುರುಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಅವರ ಅಭೀಷ್ಟಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಅಂತಹ ವಿಶೇಷವಾದ ಶಕ್ತಿ ಗುರುರಾಯರ ಸನ್ನಿಧಿಯಲ್ಲಿ ಇದೆ. ಕಲಿಯುಗದ ಕಲ್ಪದರು ರಾಘವೇಂದ್ರ ಸ್ವಾಮಿಗಳವರು ನಮಗೆಲ್ಲರಿಗೂ ಕಾಮಧೇನು ಅಂತಿದ್ದಾರೆ. ಕಾಮಧೇನು ಅಂತ ಹೇಳಿದ್ರೆ ಕೇಳಿದ್ದೆಲ್ಲವನ್ನು ಕೊಡುತ್ತೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸು ನಿರ್ಮಲವಾಗಿಕೊಂಡು ಗುರುಗಳಲ್ಲಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಖಂಡಿತವಾಗಿ ಫಲವನ್ನು ಕೊಟ್ಟು ಅವರ ಅನುಗ್ರಹಕ್ಕೆ ಕಾರಣಭೂತರಾಗ್ತಾ ಇದ್ದಾರೆ. ಇಂತಹ ವಿಶೇಷ ಸನ್ನಿಧಾನಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ, ಗುರುಗಳ ದರ್ಶನ ಪಡೆದುಕೊಂಡಿದ್ದೀರಿ. ತಮಗೂ ಸಹ ಗುರು ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ಸಾಯಂಕಾಲವೂ ಸಹ ವಿಶೇಷವಾಗಿ ಗಜವಾಹನ ಉತ್ಸವ, ರಥೋತ್ಸವ, ಪಲ್ಲಕ್ಕಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಗುರುವಾರವೂ ಸಂಗೀತ ಕಾರ್ಯಕ್ರಮ, ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮಗಳು ಇರುತ್ತೆ. ನಂತರದಲ್ಲಿ ಎಲ್ಲ ಭಕ್ತರಿಗೂ ಪ್ರಸಾದವನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಶ್ರೀಮಠದ ವ್ಯವಸ್ಥಾಪಕರಾದಂತಹ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಈ ಎಲ್ಲ ಪೂಜಾ ಕಾರ್ಯಕ್ರಮ ನೆರವೇರುತ್ತದೆ. ತಾವೆಲ್ಲರೂ ಗುರುರಾಯರ ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳ ದರ್ಶನ ಪಡೆದುಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. ಸುಮಾರು 35-36 ವರ್ಷ ಆಯಿತು. ಸುಮಾರು ಆಗಿನ ಸಮಯದಲ್ಲಿ ಸೌತಡ್ ಸರ್ಕಲ್ನಿಂದ ಆನೆಯ ಮೇಲೆ ಅಂಬಾರಿಯನ್ನು ಒಂದಿಗೆ ಆನೆಯ ಮೇಲೆ ರಾಯರ ಮೃತ್ತಿಕೆಯನ್ನು ಇಟ್ಟುಕೊಂಡು ಸುಯಮೇಂದ್ರ ತೀರ್ಥರ ಕಾಲದಲ್ಲಿ ಈ ಜಾಗವನ್ನು ತೆಗೆದುಕೊಳ್ಳಾಯಿತು. ಸುಜೇಂದ್ರ ತೀರ್ಥರ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಷ್ಠಾಪನೆ ವಿಶೇಷವಾಗಿ ನಡೆದಿದೆ. ಇಲ್ಲಿ ಪುರೋಹಿತರು ಕಿಶೋರಾಚಾರ್ಯ. ನಾಳೆಯ ದಿನ ಹೇಳ್ಬೇಕಂದ್ರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ದಿನ ಬಹಳ ವಿಶೇಷವಾದ ಅಪೂರ್ವವಾದ ದಿನ, ಮತದಾನದ ದಿನ. ತಾವೆಲ್ಲರೂ ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ, ಮತವನ್ನು ಚಲಾಯಿಸಿ ದೇಶಕ್ಕೆ ಸುಭಿಕ್ಷವಾಗುವ ಹಾಗೆ ತಾವೆಲ್ಲರೂ ದಯವಿಟ್ಟು ತಪ್ಪದೇ ಮಕ್ಕಳು, ವೃದ್ಧರಿದ್ದರೆ ವೃದ್ಧರನ್ನು ಕರೆದುಕೊಂಡು ಹೋಗಿ ಮತವನ್ನು ಚಲಾಯಿಸಿ ಮತದಲ್ಲಿ ಭಾಗವಹಿಸಿ ದೇಶಕ್ಕೆ ಒಳ್ಳೆಯದನ್ನಾಗಿ ಮಾಡಬೇಕಾಗಿ ತಮ್ಮನ್ನು ವಿನಂತಿಸಿಕೊಂಡಿದ್ದೇವೆ. ಸರ್ವೇಷಾಂ ಹೇಮಂತಕುಮಾರಮಹೋದಯಸ್ಯ ಗುರುಸಂಚತುರ್ಜಾತಸ್ಯ ಮಮ ಅಂತೇಳಿ ಸಂತೋಷ್ ಆರಾಧನಮಹೋದಯಸ್ಯ ಶ್ರೀಶಂಕರಮಹೋದಯಸ್ಯ ಚಂದನಾಮಹೋದಯಸ್ಯ
ನಮ್ಮ